ಕೆಲವೊಂದು ಲೇಡೀಸ್ಗಳು ಎಷ್ಟು ಚೀಪಾಗಿ ವರ್ತಿಸವ್ರೆ, ಯಾವ್ಯಾವ ಥರ ಗೇಮಿಂಗು, ಯಾವ್ಯಾವ ಥರ ಮೋಸ ಮಾಡೋರು ಅಂತ. ಯಾಕಂತಂದ್ರೆ 4 ಸರಿ ಐಟಮ್ ತರಿಸಿದ್ದಾರೆ. ಅವ್ರು ಎಷ್ಟು ಫ್ರಾಡ್ ಮಾಡಿದಾಳೆ ಅವಳು ಅಂದ್ರೆ, ಇವತ್ತು ಅವಳಿಂದ ನಮ್ಮ ಹೆಣ್ಣು ಕುಲಕ್ಕೆ ಅವಮಾನ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಜನ ಅಂಗಡಿಗಳು ಇರ್ತೀರಾ, ಸುಮಾರು ಜನ ಆನ್ಲೈನಲ್ಲಿ ಮಾಡ್ತಿರ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಹಿಂದಿನ ಚಿಕ್ಕ ಪುಟ್ಟ ವ್ಯವಹಾರ ಮಾಡ್ತಿರ್ತೀರಾ, ಲಕ್ಷಾಂತರ ರೂಪಾಯಿ ಇರುತ್ತೆ ಟ್ರಾನ್ಸಾಕ್ಷನ್ ಅಲ್ಲಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ಏನು ಐಟಮ್ಸು ತಗೊಬಂದಿಲ್ಲ. ಜಸ್ಟ್ ಏನೋ ಒಂದು ಜಾಗೃತಿ ಮೂಡಿಸ್ಬೇಕಿತ್ತು, ನನಗಾಗಿರೋ ಅನುಭವ ಹೇಳ್ಬೇಕಾಗಿತ್ತು. ನಾನು ಯೂಟ್ಯೂಬ್ ಮಾಡಿ ಒಂದು 5 ಮಂತ್ಸ್ ಆಗಿದೆ. 5 ತಿಂಗಳಲ್ಲಿ ಏನೇನಾಯಿತು, ಯಾವ್ಯಾವ ಥರ ಜನ ಸಿಕ್ಕಿದ್ರು, ಯಾವ್ಯಾವ ಥರ ಜನ ಇದ್ದಾರೆ, ಏನೇನು ಅನುಭವ ಆಯಿತು ಅಂತ ಒಂದು 10 ಮಿನಿಟ್ಸ್ ಮಾತಾಡ್ತೀನಿ. ದಯವಿಟ್ಟು ಯಾರೂ ಸ್ಕ್ರಿಪ್ಟ್ ಮಾಡ್ದಂಗೆ ವಿಡಿಯೋ ಎಂಡು ಮಾಡ್ದಂಗೆ ನೋಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ ಏನು ಅಂತ ಅಂದರೆ, ಈಗ ಯೂಟ್ಯೂಬ್ ಮಾಡಿರೋದು ನಾವೇನು ಬೇಕು ಅಂತ ಮಾಡಿಲ್ಲ, ಅದ್ರ ಬಗ್ಗೆ ನನಗೇನೂ ಗೊತ್ತೂ ಇಲ್ಲ. ಆದ್ರೂ ನಂದು ಬಿಸ್ನೆಸ್ ರಿಲೇಟೆಡ್ ಇರೋದ್ರಿಂದ ಸುಮಾರು ನಂದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಬಗ್ಗೆ ಒಂದೊಂದು ಹೇಳಬೇಕು ಅಂತ ನನ್ನ ಮಗನ ಫೋರ್ಸು ಮತ್ತು ನಮ್ಮ ಮನೆಯವ್ರ ಕಡೆಯಿಂದ, ನನ್ನ ಫ್ರೆಂಡ್ಸ್ ಕಡೆಯಿಂದ ನಾನು ಮಾಡಿದ್ದೀನಿ. ಸೊ ಆಯಿತಾ, ಅದರಲ್ಲಿ ಸುಮಾರು ಒಂದು 30-40 ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಈಗ ಸುಮಾರು 2800 ಜನ ಸಬ್ಸ್ಕ್ರೈಬ್ ಇದ್ದೀರಾ. ನಾನಂತೂ ಯಾರನ್ನೂ ನೋಡಿಲ್ಲ. ಅಷ್ಟು ಜನನು ನನ್ನ ನೋಡಿರ್ತಾರೆ. ಯಾಕಂದರೆ ನಾವು ಗ್ಯಾರಂಟಿಯಾಗಿ ಅಡ್ರೆಸ್ಸು ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತೀವಿ, ನೋಡಿರ್ತೀರ. ನಾವೇನು ಆ ಥರ ಫ್ರಾಡ್ ಆಗಲಿ, ಸುಳ್ಳಾಗಲಿ, ಮೋಸ ಆಗಲಿ ಮಾಡೋಕ್ಕಾಗಲ್ಲ. ಆದರೆ ನಾನು ಅಂದ್ಕೊಂಡಿದ್ದೆ ಎಲ್ಲ ನಮ್ಮಂಗೆ ಇರ್ತಾರೆ, ಜನ ಒಳ್ಳೆಯವರು ಅಂತ. ಬಟ್ ನನಗೆ ಅನುಭವ ಆಗಿತ್ತು ಜನ ಯಾವ ಥರ ಇದ್ದಾರೆ ಅಂತ. ಆದರೂ 100, 200, 500 ಈ ಥರದ್ದು, ಅದರಲ್ಲೂ ನಮ್ಮ ಲೇಡೀಸಲ್ಲಿ ಇರ್ತಾರ ಅನ್ನೋದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಅಂದ್ಕೊಂಡಿದ್ದೋ ಯಾರೋ, ಈಗ ಅದ್ರ ಹೆಸರು ಹೇಳಬಾರ್ದು, ಯಾರೋ ಗಂಡಸರುಗಳು ಏನೋ ಮಾಡಿರ್ತಾರೋ ಅವ್ರದ್ದು ಅಂತ ನಾವು ಅಂದ್ಕೊಂಡಿದ್ದೋ. ಬಟ್ ಆದರೆ ಕೆಲವೊಂದು ಲೇಡೀಸ್ಗಳು ಎಷ್ಟು ಚೀಪಾಗಿ ವರ್ತಿಸವ್ರೆ, ಯಾವ್ಯಾವ ಥರ ಗೇಮಿಂಗು, ಯಾವ್ಯಾವ ಥರ ಮೋಸ ಮಾಡೋರು ಅಂತ ಪ್ರತಿಯೊಂದು ಫೋನಲ್ಲಿ ನಾನು ತೋರಿಸ್ತಿರೋದೇ ನೋಡಿ ಫ್ರೆಂಡ್ಸ್. ನೀವು ಕೇಳ್ಬೋದು ಏನಪ್ಪ ಇದು ಅಂತ. ಫ್ರೆಂಡ್ಸ್, ಈಗ ಇದೇ ಥರ ನಾನು ಯೂಟ್ಯೂಬ್ ಮಾಡಿದೆ. ಸುಮಾರು ಜನ ನನ್ನ ಶಾಪು ಹುಡುಕ ಬಂದರು, ತಗೊಂಡ್ರು. ಅದು ಒಳ್ಳೇದು ಕೆಟ್ಟದ್ದು ನೀವೆಲ್ಲ ಹೇಳ್ತಿದ್ರೆ, ನೀವು ಎರಡೂ ತಗೋಬೇಕು. ನಾನು ಒಳ್ಳೇದು ತಗೋಬೇಕು, ಕೆಟ್ಟದ್ದು ತಗೋಬೇಕು ಅಲ್ವಾ? ಅದರಲ್ಲೂ ನನ್ನ ಪ್ರಕಾರ, ನನ್ನ ಅದೃಷ್ಟಕ್ಕೆ 99% ಒಳ್ಳೇದೇ ಬರ್ತಿದೆ. ಸೊ ಆಗಿರುವಾಗ ಒಂದು ಕಸ್ಟಮರ್ ಫೋನ್ ಮಾಡ್ತಾರೆ. ಯಾರು? ಅರುಣ ಅಂದ್ಬಿಟ್ಟು ವಿಜಯನಗರ. ಅವಳ ನಂಬರು ಅರುಣ ಅಂತಲೇ ಐತೆ. ಅರುಣ ಅಂತಲೇ ಹೇಳಿದ್ರು, ವಿಜಯನಗರನೇ ಅಂತ ಇದೆ. ಅದು ನಮಗೇನು, ವಿಜಯನಗರ ಅಂದರೆ ನಮ್ಮ ಅಕ್ಕರ ಮನೆ ಅಲ್ಲೇ ಇರೋದು. ನಾವೆಲ್ಲ ಓಡಾಡೋ ಜಾಗ. ನಿಜ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಓಡಾಡಿರೋ ಪ್ಲೇಸ್ ಅಂದರೆ ವಿಜಯನಗರ. ಅವ್ರು ಹೇಳಿದ್ದು ಜಯನಗರ. ವಿಜಯನಗರ ನಾವು ಓಡಾಡೋ ಪ್ಲೇಸ್ ಅಲ್ವಾ. ನಮಗೆ ಮೈಂಡಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ ಇಲ್ಲ. ಸೊ ಹಂಗಿರುವಾಗ ಅವ್ರೇನು ಮಾಡಿದ್ರು, ಫೋನ್ ಮಾಡಿದ್ರು. ಸುಮಾರು ಪ್ರಾಡಕ್ಟು ಒಂದು 4 ಟೈಮ್ ಬುಕ್ ಮಾಡಿದ್ರು. 4 ಟೈಮು ಬುಕ್ ಮಾಡಿದ್ರು. ರಿವ್ಯೂಸ್ ಹೇಳಿದ್ರು. ತುಂಬ ಯಾವ ಥರ ಮಾತಾಡಿದ್ರು ಅಂದರೆ, ತುಂಬ ಹೊಗಳೋ ಥರ, ತುಂಬ ಕಾಮನ್ ಆಗಿ ಏನು ಡೌಟ್ ಬರೋ ಥರನೇ ಬಿಹೇವ್ ಮಾಡಿದ್ರು. ನಾವು ಅಂದ್ಕೊಂಡ ಮಾಮೂಲಿ, ಇವಾಗ ಒಂದು ಫೋನ್ ಬಂದಾಗ ನಾನು ಮಾತಾಡೋ ಜವಾಬ್ದಾರಿ ನಂದು. ಅವ್ರು ಏನು ಕೇಳ್ತಾರೋ ಆನ್ಸರ್ ಕೊಡ್ಬೇಕಾದ್ರೆ ಜವಾಬ್ದಾರಿ ನಂದು. ನಾನು ಕೂಡ ಅದೇ ಥರ ವರ್ತಿಸಿನಿ. ಆದರೆ ಒಂದಂತೂ ಸತ್ಯ, 10 ದಿನ ತಪ್ಪು ಮಾಡಿದ್ರೆ 1 ದಿನ ಹೆಂಗೆ ಸಿಗಾಕೋತಾರೆ ಅಂತ ಇದೇ ಕಾರಣ. ಯಾಕಂತಂದರೆ 4 ಸರಿ ಐಟಮ್ ತರಿಸಿದ್ದಾರೆ. ಅವ್ರು ಎಷ್ಟು ಫ್ರಾಡ್ ಮಾಡಿದಾಳೆ ಅವಳು ಅಂದರೆ, ಇವತ್ತು ಅವಳಿಂದ ನಮ್ಮ ಹೆಣ್ಣು ಕುಲಕ್ಕೆ ಅವಮಾನ ಅಂತ ಹೇಳ್ಬೋದು. ಯಾಕಂದರೆ ಆರ್ಡಿನರಿ ನಾವು ಒಂದು ಚಿಕ್ಕ ಬಿಸ್ನೆಸ್ ಮ್ಯಾನು ಅಂಥವ್ರಿಗೆ ಜಸ್ಟ್ 10,000 ರೂಪಾಯಿ ಅಂದರೆ ಒಂದು ತಿಂಗಳು ಬೇಕು. ಒಬ್ರು ಲೇಡೀಸು ಒಂದು ಹೊರಗಡೆ ಹೋಗಿ ದುಡಿಯೋಕ್ಕೆ, ಮನೆ ಕೆಲಸ ಮಾಡ್ತಿರ್ತಾರೆ, ಎಂತೆಂತ ಕಷ್ಟಪಡ್ತಿರ್ತಾರೆ. ಇವಳು ಯಾವಳ ಹೇಳ್ಬೇಕು, ಚೆನ್ನಾಗಿ ಬೈದಿದ್ದೀನಿ ಮಾತ್ರ ಇನ್ನ ಅಂತಲ್ಲ, ಜನನ ಮುಂದೆ ಇದಂತಿಲ್ಲ. ಇವಳು ಯಾವಳ ಏನು ಮಾಡಿದ್ಲು ಅಂತ ಅಂದರೆ, 4 ಸತಿ ಪ್ರಾಡಕ್ಟ್ ಬುಕ್ ಮಾಡಿದ್ದಾಳೆ. ಅವಳು ಯಾವ ಥರ ಅಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ, ತುಂಬ ಒಂದು ಚೂರು ಡೌಟ್ ಬರ್ದಂಗೆ ಫುಲ್ ಕಳಿಸೋದು. ಮೇಡಮ್, ನಾನು ಐಟಮ್ಸ್ ಅಮೌಂಟ್ ಹಾಕಿದ್ದೀನಿ, ನೋಡ್ಕೊಳ್ಳಿ, ಐಟಮ್ಸ್ ಕಳಿಸಿ ಅಂತ ಅಡ್ರೆಸ್ ಕಳಿಸೋದು. ಮಾಮೂಲಿ ನಾವೇನು ಮಾಡ್ತೀವಿ, ಹಿಂಗೆ ಫೋನಲ್ಲಿ ಮಾತಾಡ್ತಾ ಇದ್ರೆ ನೋಟಿಫಿಕೇಶನ್ ನೋಡ್ಕೊಂಡಿರಲ್ಲ. ಇವ್ರು ಏನು ಮಾಡ್ತಾರೆ, ವಾಟ್ಸಪ್ಪಲ್ಲಿ ಕಳಿಸೋರು, ಅರುಣ ಇವ್ರ ಅಡ್ರೆಸ್ ಬಂದಿದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಐಟಮ್ಸ್ನ ಪ್ಯಾಕ್ ಮಾಡಿ ಕಳಿಸ್ತೀವಿ. ಸೊ ಅಲ್ವಾ, ಅದೇ ಥರ ಇಷ್ಟು ಜನಕ್ಕೂ ನಾನು ಕಳಿಸ್ತಾ ಇದ್ದೀನಿ, ಮಾಡ್ತಾ ಇದ್ದೀವಿ. ಆದರೆ ಇವಳೊಬ್ಳು ಏನು ಮಾಡಿದ್ಲು ಅಂದರೆ, ಇನ್ನೂ ಎಷ್ಟು ಜನ ಮಾಡಿದ್ರು ಸಿಗಾಕೋತಾರೆ, ಸಿಕ್ ಬೀಳ್ತಾರೆ. ಇವತ್ತು ಯಾರಿಗೂ ಕಣ್ ತಪ್ಸೋಕ್ಕಾಗಲ್ಲ. ಯಾರು ಏನೇ ಮಾಡಿದ್ರು ಯಾರಿಗೂ ಕಣ್ ತಪ್ಸೋಕ್ಕಾಗಲ್ಲ. 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 3ನೇ ದಿನ ಸಿಗಾಕೋತಾಳೆ. ಆಯಿತಾ? ನಾನು 4 ಸರಿ ಐಟಮ್ಸ್ ಕಳಿಸಿದ್ದೀನಿ.
ಫ್ರೆಂಡ್ಸ್, ಈಗ ನಾವ್ ಹಿಂಗ್ ಮಾತಾಡ್ತಾ ಇರ್ತೀವಿ, ಫೋನಲ್ಲಿ ಬಿಸಿ ಇದ್ದಾಗ ಏನ್ ಮಾಡುತ್ತೆ, ಅಕ್ಕ ಕಳ್ಸಿದೀವಿ ಐಟಮ್ಸ್ ಅಮೌಂಟ್ ಬಂತ ಅಂದಾಗ ನಮ್ಗೆ ನೋಟಿಫಿಕೇಶನ್ ನೋಡಕ್ ಗೊತ್ತಾಗಲ್ಲ. ಆಮೇಲೆ ಇಮಿಡಿಯೇಟ್ ವಾಟ್ಸಪ್ಗೆ ಹಾಕ್ಬಿಡೋದು, ಇದು ಅಕ್ಕ ಕಳ್ಸಿದೀವಿ ನೋಡಿ ಅಮೌಂಟು ಅಂದಾಗ ನಾವು ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀವಿ, ಸಕ್ಸಸ್ಫುಲಿ ಅದು ಡೀಟೇಲ್ಸ್ ಎಲ್ಲ ಬಂದಾಗ ಬಂದಿರುತ್ತೆ ಅಂತ ಅನ್ಕೋತೀವಿ. ಪ್ರತಿ ಸಾರಿನೂ ನಾವು ಹಿಸ್ಟ್ರಿ ಚೆಕ್ ಮಾಡೋದು, ಅಕೌಂಟ್ ಚೆಕ್ ಮಾಡೋದು ಈಗಿರೋ ನಾನಿರೋ ಬಿಸಿ ಮಾಡಿಲ್ಲ, ಅದು ಒಪ್ಕೋತೀನಿ. ಒಂದಿನ ಆಯಿತು, 2 ದಿನ ಆಯಿತು, 4 ಸತಿ ಐಟಮ್ಸ್ ಪರ್ಚೇಸ್ ಮಾಡವ್ರೆ. ಒಂದಿನ ಏನು ಮಾಡಿದ್ರು, 4,500 ರೂಪಾಯಿ ಪ್ರಾಡಕ್ಟ್ ಬುಕ್ ಮಾಡಿದ್ರು. ಆ ಪ್ರಾಡಕ್ಟ್ ಬುಕ್ ಮಾಡಿದಾಗ ಅದೇನಾಯಿತು, ಆಮೇಲೆ 10 ನಿಮಿಷಕ್ಕೆ ಏನು ಮಾಡಿದ್ರು, ಮತ್ತೆ ಅಕ್ಕ ನಮಗೆ ಯಾವ ಐಟಮ್ಸ್ ಬೇಡ, ಈ ಐಟಮ್ಸ್ ಬೇಕು, ಸಾಕು 2 ಪೀಸು 1,600 ರೂಪಾಯಿ ಐಟಮ್ಸು ಕಳಿಸಿ, ಈಗ 3,000 ರೂಪಾಯಿ ರಿಟರ್ನ್ ಮಾಡಿ, ನೆಕ್ಸ್ಟ್ 20 ಬಂದಾಗ ತಗೋತೀನಿ ಅಂದರು. ನಾವು ಹೌದೇನು ಅಂದ್ಬಿಟ್ಟು ನಾನು ಏನು ಮಾಡಿದೆ, 3,000 ರೂಪಾಯಿ ರಿಟರ್ನು ಮಾಡಿದೆ. ಆಯಿತಾ, ಅಲ್ಲಿಗೆ ರಿಟರ್ನ್ ಮಾಡಿದ್ರೆ ಏನೂ ಡೌಟ್ ಬರಲಿಲ್ಲ. ಮತ್ತೆ ಏನು ಮಾಡಿದ್ರು, 3 ಗಂಟೆ ಮತ್ತೆ ಫೋನ್ ಮಾಡಿದ್ಲು. ಫೋನ್ ಮಾಡಾದ್ಮೇಲೆ ಮತ್ತೆ ಹೋಲ್ಸೇಲಲ್ಲಿ ನಾನು ಬಿಸ್ನೆಸ್ ಮಾಡಬೇಕು, ನಾನು ನಿಮ್ಮ ಥರ ಇರಬೇಕು ಅಂದ್ಬಿಟ್ಟು ಹೋಲ್ಸೇಲಲ್ಲಿ ಸುಮಾರು ಒಂದು 15 ಪೀಸ್ ಬುಕ್ ಮಾಡಿದ್ಲು. ಆ 15 ಪೀಸನ್ನು ಸಹ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಟ್ಟಿದೆ. 10,500 ರೂಪಾಯಿ ಅಮೌಂಟ್ ಆಯಿತು. ಅವಳೇನು ಮಾಡಿದ್ಲು, ಇದೇ ಥರನೇ ನನಗೂ ಅವಾಗೂ ಕೂಡ ನಾನೇನು ಮಾಡಿದ್ದೀನಿ, ಫೋನ್ಗಳು ಎಲ್ಲೋ ಇರ್ತವೆ ನೋಡಿರಲ್ಲ, ಅಥವಾ ಮಾತಾಡ್ತಿರ್ತೀವಿ ನೋಡಿರಲ್ಲ. ಕೈಲಿದ್ದಾಗ ಇಲ್ಲಿ ನಮ್ಗೆ ಕಾಣಿಸುತ್ತೆ, ನೋಟಿಫಿಕೇಶನ್ ಬರುತ್ತೆ, ನಾವು ಅವಾಗ ನೋಡ್ತೀವಿ ಅಮೌಂಟ್ ಬಂದಿದೆ ಅಂತ. ಬೈ ಚಾನ್ಸ್ ಫೋನಲ್ಲಿ ಇಟ್ಟಿರ್ತೀವಿ, ನಾವು ನೋಡಿರಲ್ಲ. ಅವಾಗ ಏನಾಗುತ್ತೆ, ಅಕ್ಕ ವಾಟ್ಸಪ್ಪಲ್ಲಿ ಮಾಡಿದ್ದೀವಿ ಮೇಡಮ್ ನೋಡಿ, ಅಮೌಂಟ್ ಐಟಮ್ಸ್ ಕಳಿಸ್ಬಿಡಿ ಅಂದರು. ಹೌದಲ್ವಾ, ಅಮೌಂಟ್ ಸರಿಯಪ್ಪ ಆಯಿತು ಕಳಿಸ್ತೀವಿ. ಸೊ ಆದರೆ ಅವತ್ತು ದೇವ್ರು ಎಷ್ಟು ದೊಡ್ಡವನು ಅಂತಂದರೆ, ಇವರು ನಾಟಕ ಹೆಂಗೆ ಬೈಲಾಯಿತು ಅಂದರೆ ನೋಡಿ ಫ್ರೆಂಡ್ಸ್, 10,000 ದುಡ್ಡು ಕಳಿಸಿದ್ದಾಳೆ, ಅವಳು ಅಲ್ಲಿಗೆ ಅಮೌಂಟೇ ಹಾಕಿಲ್ಲ. ಯಾಕೆ ಅಂತಂದರೆ ತಿರ್ಗಾ ಒಂದು 10 ನಿಮಿಷ ಬಿಟ್ಕೊಂಡು, ಅಕ್ಕ ನನಗೆ ಈ ಐಟಮ್ಸ್ ಬೇಡ, ನನಗೆ ಸ್ಮಾಲ್ ಕ್ರೀಮು 10 ಪೀಸ್ ಕೊಡಿ, ಡೇ ಆ್ಯಂಡ್ ನೈಟ್ ಪೀಸ್ 10 ಕೊಡಿ, ಅದು ಓಲ್ಡ್ ಮಾಡಿ 4,000 ರೂಪಾಯಿ ಮಾತ್ರ ಪ್ರಾಡಕ್ಟ್ ಕಳಿಸಿ, 6,500 ರೂಪಾಯಿ ರೀಫಂಡ್ ಮಾಡಿ ಅಂತ ಕೇಳಿದ್ರು. ನಾನು ಹೌದಾ ಸರಿಯಪ್ಪ ಆಯಿತು ಮಾಡ್ತೀನಿ ಬಿಡಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಫುಲ್ ಅಂಗಡಿ ಬಿಸಿ ಇತ್ತು, ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಏನು ಮಾಡ್ದೋ, ಡಿಲೇ ಆಯಿತು, ಒಂದು 10 ಮಿನಿಟ್ಸ್ ಡಿಲೇ ಆಯಿತು. ಅಷ್ಟೊತ್ತಿಗೆ ಏನಾಯಿತು, ನನಗೆ ಯಾವುದೋ ಅಮೌಂಟ್ ನಾನು ಸೆಂಡ್ ಮಾಡಬೇಕಾಯಿತು, ನಾನು ಅರ್ಜೆಂಟ್ ಚೀಟಿ ಅವ್ರಿಗೆ. ಅಲ್ಲೇನಾಯಿತು, ನನ್ನ ಚೀಟಿಗೆ ಅಮೌಂಟು ಸೆಂಡ್ ಮಾಡೋಣ 50,000 ಅಂದ್ಬಿಟ್ಟು ನಾನು ಮಾಡ್ತೀನಿ, ಅಮೌಂಟ್ ಇಲ್ಲ. ಅಂದರೆ ನನ್ನ ಅಮೌಂಟ್ ಎಷ್ಟಾಯ್ತು ಅಷ್ಟು ಮಾತ್ರ ಐತೆ. ಅಲ್ಲಿಗೆ ನಮ್ಗೆ ಮೈಂಡಲ್ಲಿ ಲೆಕ್ಕ ಇತ್ತಲ್ಲ, ಕ್ಯಾಲ್ಕುಲೇಷನ್ ಎಷ್ಟು, 10,500 ಒಂದು 5-15,000 ಆಗಿದೆ, ಮಾಡ್ಬೋದು ಅಂತ ಅಮೌಂಟ್ ಪೇ ಮಾಡೋಕ್ಕೆ ಹೋದ್ರೆ ಅಮೌಂಟ್ ತಗೊಳ್ತಿಲ್ಲ. ಆವಾಗ ಹಿಸ್ಟ್ರಿ ಚೆಕ್ ಮಾಡಿದೆ. ಈಗ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಈ ಅಮೌಂಟು 4,500 ಬಂದಿಲ್ಲ, 10,500 ಬಂದಿಲ್ಲ. ಅಲ್ಲಿಗೆ ಶಾಕ್ ಆಯ್ತಿದ್ದೀನಿ, ಇದು ಸಕ್ಸಸ್ಫುಲಿ ಅಂತ ಕಳ್ಸೋರು ಹಿಂಗೆ ಅಂದ್ಬಿಟ್ಟು ನಾನು ಇಮಿಡಿಯೇಟು ನನ್ನ ಸ್ಟೇಟ್ಮೆಂಟು ನಂದೆಲ್ಲ ಫೋನಲ್ಲಿ ಚೆಕ್ ಮಾಡಿದೆ. ಅಲ್ಲಿಗೆ ಕ್ಲಿಯರ್ ಆಯಿತು ಅಮೌಂಟ್ ಬಂದಿಲ್ಲ ಅನ್ನೋದು. ಆವಾಗ ಮತ್ತೆ ರಿಟರ್ನ್ ಕಾಲ್ ಮಾಡಿದೆ. ಆವಾಗ ಅವರು ಇಲ್ಲ ಅಕ್ಕ ಕಳಿಸಿದ್ದೀನಿ ನೋಡಿ, ನೀವು ಒಂದ್ಸರಿ ನೋಡ್ಕೊಳ್ಳಿ ಅಂದ್ರೆ, ಇಲ್ಲ ಅಮ್ಮ ನಾನೆಲ್ಲ ಕಳಿಸಿದ್ದೀನಿ, ಸ್ಟೇಟ್ಮೆಂಟ್ ಕಳಿಸು, ನಾನು ಕಳಿಸಿದ್ನಲ್ಲ ನೀನು ಕಳಿಸು ಅಂದ್ರೆ ನಾನು ಕಳಿಸ್ಲಿಲ್ಲ, ಈಗ ಕಳಿಸ್ತೀನಿ ಕಳಿಸ್ತೀನಿ, ನನ್ನ ಅಕೌಂಟಿಂದ ಮಾಡಿಲ್ಲ, ನನ್ನ ಫ್ರೆಂಡ್ ಅಕೌಂಟಿಂದ ಮಾಡಿದೆ ಅಂತ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿದ್ರು. ಹೌದು ನಿಮ್ಮ ಫ್ರೆಂಡ್ ನಂಬರೇ ಕೊಡು ಅಂತ ನೋಡಿದಾಗ ಅದು ಎಂಟ್ರಿ ಬಂದಾಗ ಅದು ಎಂಟ್ರಿನೇ ಆಗಿರಲಿಲ್ಲ. ಆಯಿತು, ಆಮೇಲೆ ಆಯಿತು, ಒಂದಿನ ಆಯಿತು, ಈಗ ಕಳಿಸ್ತೀನಿ ನೆಟ್ವರ್ಕ್ ಇಲ್ಲ, ಆವಾಗ ಕಳಿಸ್ತೀನಿ ಸ್ಟೇಟ್ಮೆಂಟು ಆಯಿತು. ಒಂದು ದಿನ ಆಯಿತು, 2ನೇ ದಿನಕ್ಕೆ ಸ್ವಲ್ಪ BP ರೈಸ್ ಆಯಿತು. ನಮ್ಮ ಮನೆಯವರು ನಾವೆಲ್ಲ ಸೇರ್ಕೊಂಡು ಬೈದು, ಸಕ್ಸಸ್ಫುಲಿ ಅಂತ ಕಳಿಸಿದೆ, ಏನು ಫ್ರಾಡ್ ಕೆಲಸ ಮಾಡ್ತಿದ್ಯಾ ಹಂಗೆ ಹಿಂಗೆ ಅನ್ಬೇಕಾದ್ರೆ, ಅವಾಗ ಒಪ್ಕೋತಾಳೆ, ನಿಮ್ಮ ಐಟಮ್ಸೇ ನನಗೆ ಬಂದಿಲ್ಲ ಅಂದರೆ, ನಾವು ಅಷ್ಟು ಬೇಗ 1,600 ರೂಪಾಯಿ ಕಳಿಸಿದ್ರೆ 2 ಸೆಟ್ ಕಳಿಸಿದ್ದೆ, ನಿಮ್ಮ ಐಟಮ್ಸೇ ಬಂದಿಲ್ಲ ವೆಯ್ಟ್ ಮಾಡಿ ಅಂದರು. ಅಷ್ಟೊತ್ತು ನಾನೇನು ಮಾಡಿದೆ, ಪೋಸ್ಟ್ ಆಫೀಸಲ್ಲಿ ಹೋಲ್ಡ್ ಮಾಡೋಣ ಅಂದ್ಬಿಟ್ಟು ಹೋಗಿ ನಾನು ಪೋಸ್ಟಲ್ಲಿ ಕೇಳೋಕ್ಕೆ ಅಷ್ಟೊತ್ತಿಗೆ ರಿಸೀವ್ ಆಗೋಗಿತ್ತು. ಅದು ರಿಸೀವ್ ತೊಗೊಂಡು ಅಷ್ಟು ಕ್ಲಾರಿಟಿಯಾಗೆ ಕೊಟ್ಟಿದ್ದೀನಿ. ಆವಾಗ ನನ್ನ ಹತ್ರ ದುಡ್ಡಿಲ್ಲ ಅಂದರೆ, ಇಷ್ಟು ದಿನ ಎಷ್ಟು ನಯ ವಂಚಿಕೆ ಥರ ನೀನು ಮಾತಾಡ್ತಿದ್ದೋಳು, ಅಷ್ಟು ಬೇಗ ಕ್ಲಾರಿಟಿಯಾಗಿ ಪ್ರೂವ್ ಮಾಡಿದ ತಕ್ಷಣ ನನ್ನ ಹತ್ರ ದುಡ್ಡಿಲ್ಲ ಅಂತ ಫುಲ್ಲು ಪ್ಲೇಟ್ ಚೇಂಜ್ ಮಾಡೋದು. ಆವಾಗ ನಾವೇನು ಮಾಡ್ದೋ, ಸೈಬರ್ಗೆ, ಸ್ಟೇಷನ್ಗೆ ಮತ್ತು ಇವ್ರಿಗೆಲ್ಲ ಇಂಥವ್ರನ್ನೆಲ್ಲ ಹಿಂಗೆ ಬಿಡಬಾರ್ದು ಅಂತ ಸ್ವಲ್ಪ ನಾವು ಒಂದು ಹೆಜ್ಜೆ ಮುಂದೆ ಅಂದ್ಕೊಳ್ಳಿ. ಮುಂದೆ ಹೋಗುವಾಗ ಮೆಸೇಜ್ ಮೇಲೆ ಮೆಸೇಜು, ನೀವು ಕಂಪ್ಲೇಂಟ್ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ, ಪಾಯ್ಸನ್ ಕುಡಿತೀನಿ ಅಂತ. ಅವಾಗ ಏನು ಮಾಡಿದ್ರು, ನಮ್ಮ ಮನೆಯವರು ಹುಡುಗರೆಲ್ಲ ಏನು ಮಾಡಿದ್ರು, ಏಕವಚನದಲ್ಲಿ ಒಳ್ಳೆ ಸರಿಯಾಗಿ ಬೈದಿದ್ರು. ಆಮೇಲೆ ನಾನೇನು ಮಾಡಿದೆ, ಹೋದ್ರು ಆಯ್ತದ ಬಿಡ್ರಿ, 10,000 ಅಲ್ವಾ ಸುಮ್ಮನೆ ಇಂಥವ್ರು ಏನು ಹಂಗೆ ಅಂತ ನಾನು ಸೈಲೆಂಟ್ ಆದೆ, ಹೋಗ್ಲಿ ನೋಡೋಣ ಅಂದ್ಬಿಟ್ಟು. ಯಾಕಂದರೆ ಅಲ್ಲಿ ಏನಾಯಿತು, ಮಾತುಕತೆಗಳು ಜಾಸ್ತಿ ಆಯಿತು. ನಾವೆಲ್ಲ ಭಾಷೆಲೂ ಬೈದಿದ್ದೀವಿ. ಒಬ್ಬ ಮನುಷ್ಯನಿಗೆ ಆ ಭಾಷೆಲಿ ಬೈದ್ಮೇಲೆ ಆ ದುಡ್ಡು ನಿಜವಾಗ್ಲೂ ತಗೋಬಾರ್ದು, ಆ ಥರ ದುಡ್ಡು ಸಂಪಾದನೆ ಮಾಡಬಾರ್ದು. ಯಾಕಂದರೆ ಇಲ್ಲಿ ನೀವು ಕಂಡಾಗ ನಾವು 10 ರೂಪಾಯಿ ನಾವು ಸಂಪಾದನೆ ಮಾಡಬೇಕು ಅಂದರೆ ಅರ್ಧ ಗಂಟೆ ನಾನು ಮಾತಾಡಬೇಕು. ಅದರಲ್ಲಿ ನೀವೆಲ್ಲ ಯಾವ ಥರ ಒಂದೊಂದು ಮಾತು ಚೆಕ್ ಮಾಡ್ತಾರೆ, ಸರಿಯಾಗಿ ಮಾತಾಡೋರ, ರಾಂಗ್ ಆಯ್ತಾ, ಏನಾಯಿತು ಅಂತ. ಅದರಲ್ಲೂ ನಾನೊಂದು ಐಬ್ರೋ ಕೆಲಸ ಮಾಡಬೇಕು ಅಂದರೆ 20 ನಿಮಿಷ ಬೇಕು, 30 ರೂಪಾಯಿ ಕೆಲಸಕ್ಕೆ. ಒಂದ್ಸರಿ ಐಟಮ್ಸ್ ಹಾಕಬೇಕು ಅಂತ ಅಂದರೆ 50,000-60,000 ಬಂಡವಾಳ ಬೇಕು. ಆ ಬಂಡವಾಳದಲ್ಲಿ ನಾನು ಮಾರ್ಜಿನ್ ಇಟ್ಟಿರೋದು ರೀಸನಬಲ್ಲೇ. ಮಾರ್ಜಿನ್ ಅಂತ ನಿಮಗೆ ಗೊತ್ತು, ಎಲ್ಲ ಅಂಗಡಿಲಿ ಏನಿರುತ್ತೆ, ನಾನು ಜಸ್ಟ್ 50-100 ರೂಪಾಯಿ ಮಾರ್ಜಿನ್ ಅಂತಂದರೆ
ಜನಕ್ಕೆ ಎಲ್ಲರೂ ತಗೊಂಡ್ರೆ ಅಲ್ಲೇ ಬರುತ್ತೆ ಆ ಏನೋ ಮೈನ್ ಕಾನ್ಸೆಪ್ಟ್ ನಾವು ಮಾಡಿರೋದು. ನಾವೆಲ್ಲಾರ ಥರ 1 4 5 ಮಾಡ್ಕೊಂಡೇನು ನಾವು ದುಡ್ಡು ಮಾಡಕ್ಕೆ ನಿಂತಿಲ್ಲ. ಸೊ ಹಂಗಿರುವಾಗ ಈ ಅಮೌಂಟ್ ಇಷ್ಟು ಕ್ಲಾರಿಟಿಯಾಗಿ ನಾವು ಕೊಟ್ಮೇಲೆ, ಸಾಕ್ಷಿ ಸಮೇತ ಕೊಟ್ಮೇಲೆ ನೀವು ಹೇಳಿ, ತಪ್ಪು ಒಪ್ಕೋಬೇಕಾ, ನಮಗೆ ಬೈಬೇಕಾ ಹೇಳಿ? ನಾವು ಆದಷ್ಟು ಅವ್ರ ಬುದ್ಧಿ ಕಳ್ಸಿದೀವಿ, ಭಾಷೆಗೆ ಬೈದಿದ್ದೀವಿ. ಆದರೆ ನಮಗೆ ಬ್ಲ್ಯಾಕ್ ಮೇಲ್ ಮಾಡಿ ನಮಗೇನೇ ಉಲ್ಟಾ ಹೊಡೆದು ಸಖತ್ತು ಇಮ್ಮಿಡಿಯೇಟು 4 ಸರಿಯಿಂದ ತಗೊಂಡ್ಮೇಲೆ ಫುಲ್ಲು ರಿವರ್ಸು. ಅಲ್ಲಿ ಏನಾಯಿತು, ನಾವು ಬೈದೋ ಆಡ್ದೋ ಆಯಿತು, ಅಲ್ಲಿಗೆ ಬಿಟ್ಟು ಅಂದ್ಕೊಳ್ಳಿ. ಆದರೆ ಮತ್ತೆ ಅವ್ರಿಗೆ ನಾವು 10,000 ರೂಪಾಯಿಗೆ ಅವಳನ್ನ ಬೇಜಾನ್ ಮಾಡ್ಬೋದಾಗಿತ್ತು. ಯಾಕಂದರೆ ನನಗೆ ಕೆಲಸ ಟೈಮ್ ಇಲ್ಲ. ಆಮೇಲೆ ಅಲ್ಲಿಗೆಲ್ಲ ಹೋಗಿ ಮಾಡೋ ಬದಲು ಈಗ ಒಂದು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ವಿ ಅಂದರೆ, ಇಂಥ ಲೋಫರ್ಸ್ಗಳು ಇರ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇಂಥ ಲೋಫರ್ಸ್ಗಳು ಇರ್ತಾರೆ. ಒಬ್ಬರು ಮಾಡೋ ಕೆಲಸಕ್ಕೆ ಇಡೀ ಹೆಣ್ಕುಲಕ್ಕೆ ಅವಮಾನ. ಯಾರೇ ಆಗಲಿ, ಇವತ್ತು ನಾನು ಅವಳಿಗೆ ಬೈದಿರೋ ಭಾಷೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಅನಿಸ್ತು, ನನಗೆ ಅಸಹ್ಯ ಆಯಿತು. ಹಿಂಗೆಲ್ಲ ಮಾತಾಡೋದ್ವ ನಾವು ಅಂತ. ಯಾಕಂದರೆ ನಾವು 50 ರೂಪಾಯಿ ಬರುತ್ತೆ ಅಂದ್ಬಿಟ್ಟು ಎಷ್ಟು ಜನಕ್ಕೆ ಪ್ಯಾಕಿಂಗ್ ಮಾಡಬೇಕು, ಕಳಿಸ್ಬೇಕು, ಅವ್ರು ಇಲ್ಲ ಅಂತಾರೆ. ಆಮೇಲೆ ಐಟಮ್ಸ್ ಮಿಸ್ ಆಗುತ್ತೆ, ಆಮೇಲೆ ನಾವು ಐಟಮ್ ತರಿಸ್ಬೇಕು, ಅವ್ರ ಹತ್ರ ಮಾತಾಡಬೇಕು, ಎಷ್ಟು ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್ ಹೇಳಿ. ನಾವು ಲೋನ್ ಕಟ್ಟಬೇಕು, ನಮ್ಮದು ತುಂಬ ಕಮಿಟ್ಮೆಂಟ್ ಇರುತ್ತೆ. ನಾವು ಲೋನ್ ಕಟ್ಟಬೇಕು, ಚೀಟಿ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ನಮ್ಮದು ವ್ಯವಹಾರ, ನಮ್ಮದು ಎಲ್ಲ ಇದ್ರ ಮಧ್ಯೆ ನಾವು 10 ರೂಪಾಯಿ ಸಂಪಾದನೆ ಮಾಡಬೇಕು ಅಂತಲೇ ತಾನೇ ಬರೋದು. ಇವ್ರು ಈ ಥರ ಮನೇಲಿ ಕೂತ್ಕೊಂಡು ಫ್ರಾಡ್ ಕೆಲಸ ಮಾಡಿದ್ರೆ ನೀವೇನು ಅಂತೀರಾ ಹೇಳಿ? ಇಂಥ ಫ್ರಾಡ್ಗಳು ತುಂಬ ಜನ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರೂ ಇನ್ನು ಮುಂದೆ ಯಾರೇ ಆಗಲಿ, ಈಗ ಸುಮಾರಾಗಿ ಎಲ್ಲರೂ ಯೂಟ್ಯೂಬ್ ಮಾಡ್ತಿದ್ದಾರೆ. ಈಗೆಲ್ಲ ಅಪ್ಡೇಟ್ ಆಗಿದ್ದಾರೆ. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಪ್ರತಿಯೊಬ್ಬರು ಅಪ್ಡೇಟ್ ಆಗಿದ್ದಾರೆ. ಯಾರಾದ್ರೂ ಇಂಥ ಬೇವರ್ಸಿಗಳು ಯಾರಾದ್ರೂ ಸಿಕ್ಕಿದ್ರೆ ತಕ್ಷಣ ಅವ್ರಿಗೆ, ನಾನಂತೂ ಏನು ಮಾಡಿಲ್ಲ, ಬಟ್ ನಾವು ಕೊಟ್ಟಿರೋ ಪನಿಷ್ಮೆಂಟ್ ಎಲ್ಲ ಸಾಯೋವರೆಗೂ ನೆನೆಸ್ಕೋಬೇಕು. ಆದರೆ ಇನ್ನು ಮುಂದೆ ಯಾರ್ಯಾರು ಅವ್ರದ್ದು ಡೀಟೇಲ್ಸ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಅವ್ರದ್ದೆಲ್ಲ ನಂಬರ್ ಹಾಕಿರ್ತೀನಿ. ಆ ನಂಬರ್ ಇವತ್ತೇನು 2500 2600 ಜನ ನೋಡ್ತಿದ್ರೆ ಪ್ರತಿಯೊಬ್ಬರು ಆ ನಂಬರ್ ಇಟ್ಕೊಳ್ಳಿ. ಅಕಸ್ಮಾತ್ ಯಾರಾದರೂ ನಿಮ್ಮ ರಿಲೇಟಿವ್, ಫ್ರೆಂಡ್ಸು, ಅಕ್ಕ ತಂಗಿದ್ರು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿದ್ರೆ, ಈಗ ನನಗೆ 10,000 ಅವ್ರು ಮಾಡಿರೋ ಕೆಲಸದಲ್ಲಿ ಬೇರೆ ಇವತ್ತು 10,000, 1 ಲಕ್ಷ, 10 ಲಕ್ಷ ಆದರೆ ಅವ್ರ ಕತೆ ಏನಾಗಬೇಕು? ಹಂಗಾಗಿ ಅಂಥ ನಂಬರು, ಆ ಹೆಸ್ರನ್ನ ಯಾರಾದರೂ ಗೊತ್ತಿರೋರು ಟ್ರೈಸ್ ಮಾಡಿ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದೆ ಯಾರ್ಯಾರು ಸಕ್ಸಸ್ಫುಲಿ ಅಂತ ವಾಟ್ಸಪ್ಪಲ್ಲಿ ಕಳಿಸಿದಾಗ 5 ನಿಮಿಷ ಪೇಷನ್ಸಿಂದ ದಯವಿಟ್ಟು ನನಗಾದಂಗೆ ಯಾರು ಮೋಸ ಹೋಗಬೇಡಿ. 5 ನಿಮಿಷ ವೆಯ್ಟ್ ಮಾಡಿ ಅಮೌಂಟ್ ಬಂದಿದೆಯಾ ಅಂತ ನೋಡ್ಬಿಟ್ಟು ಐಟಮ್ಸ್ ಕಳಿಸಿ. ಈಗ ಅಂಗಡಿಗಳ ಹತ್ರ ಸುಮಾರು ಇರೋದು. ಈಗ ನಮ್ಮ ಶಾಪಿಗೆ ಬರ್ತಾರೆ, ಫಸ್ಟು ಅವಳು ಮಾಡಾದ್ಮೇಲೆ ಒಬ್ರು ಬಂದರು, ಯಾರೋ ಹಿಂದಿಯವರು, ಸಕ್ಸಸ್ಫುಲಿ ಅಂತ ತೋರಿಸ್ತು, ಬಟ್ ನನ್ನ ಅಕೌಂಟ್ ಬಂದಿಲ್ಲ. ಅವ್ಳು ಮಾಡಿದ ಕೆಲಸಕ್ಕೆ ತಕ್ಕಂತ ಚೆಕ್ ಮಾಡಿದಾಗ ವೆಯ್ಟ್ ಮಾಡಿ ನಿಲ್ಲಿಸಿ ಅಮೌಂಟ್ ಇಸ್ಕೊಂಡಿದ್ದೀನಿ. ಸುಮಾರು ಜನ ಅಂಗಡಿಯವರು ಇರ್ತೀರಾ, ಸುಮಾರು ಜನ ಆನ್ಲೈನಲ್ಲಿ ಮಾಡ್ತಿರ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡ್ತಿರ್ತೀರಾ. ಲಕ್ಷಾಂತರ ರೂಪಾಯಿ ಇರುತ್ತೆ ಟ್ರಾನ್ಸಾಕ್ಷನಲ್ಲಿ. ಈಗ ಎಲ್ಲೇನು ಬ್ಯಾಂಕಲ್ಲಿ ಹೇಳಿರ್ತಾರೆ, OTP ಹೇಳ್ಬೇಡಿ ಅಂತ. ಇಂಥ ಫ್ರಾಡ್ಗೆ ಏನು ಮಾಡ್ತೀರಿ? ದಯವಿಟ್ಟು ಯಾರು ಏನೇ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಾಗ, ಫೋನ್ಪೇ, ಗೂಗಲ್ ಪೇ ಮಾಡುವಾಗ ದಯವಿಟ್ಟು ಹೇಳ್ತೀನಿ, ಅವರು ಸಕ್ಸಸ್ಫುಲಿ ಅಂತ ಡೀಟೇಲ್ಸ್ ಕಳಿಸ್ತಾರೆ. ಈಗ ನನಗೂ ಬಂದಿತ್ತು ಬೆನಕಾಯಿ, ಅದೆಲ್ಲ ನಾನು ಹಾಕಿದ್ದೀನಿ, ನೋಡ್ಕೊಳ್ಳಿ ಪೂರ್ತಿ. ಅವಳು ಎಷ್ಟು ಮಾತಾಡೋಳೆ, ಏನು ವಾಯ್ಸ್ ಮೆಸೇಜು, ಅದು ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ, ಎಷ್ಟು ಕ್ಲಾರಿಟಿಯಾಗಿ ಮಾತಾಡೋಳೆ ಅಂತ. ಹಂಗಿರುವಾಗ ತುಂಬ ಜನ ಮೋಸಗಾರ ಇರ್ತಾರೆ. ಒಂದು ಸ್ವಲ್ಪ ನಿಮ್ಮ ಹುಷಾರಲ್ಲಿ ನೀವಿರಿ. ಯಾಕಂದ್ರೆ ನಮ್ಗಾಗಿದ್ದ ಕೆಲಸ ಯಾರಿಗೂ ಆಗಬಾರ್ದು. ಇವತ್ತು 10,000 ಮೋಸ ಆಗಿದೆ ಅಂದರೆ ಅವ್ರು ಚೆನ್ನಾಗಿರ್ಬೋದು, ತಿನ್ಕೊಂಡು ದುಡ್ಡು ಉಳಿಯೋದು ಇಲ್ಲ. ಬಟ್ ಆದರೆ ಆ ಥರ ಕೆಲಸ, ಮೋಸದ ಕೆಲಸ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರು ಇಲ್ಲಿ ಕೋಟಿಗಟ್ಟಲೆ ಮಾಡಿ ಇದು ಬಿಲ್ಡಿಂಗ್ ಕಟ್ಟಬೇಕು, ಆಸ್ತಿ ಮಾಡಬೇಕು ಅಂತ ಬರಲ್ಲ. ಏನೋ ಒಂದು ಟೈಮ್ ಪಾಸು, ಏನೋ ಒಂದು ಕೆಲಸ ತೋರಿಸ್ಬೇಕು, ನಾವೊಂದೇನೋ ಇರೋದನ್ನ 4 ಜನಕ್ಕೆ ಗೊತ್ತಾಗಬೇಕು ಅಂತ ಬಂದಿರ್ತಾರೆ ಹೊರತು ದುಡ್ಡು ಮಾಡಿಬಿಟ್ಟು ಕೋಟ್ಯಾಧಿಪತಿ ಆಗಬೇಕು ಅಂತ ಯಾರೂ ಬಂದಿರಲ್ಲ. ಈಗ ಹೊಸದಾಗೆ ವ್ಯವಹಾರ ಮಾಡೋಕ್ಕೆ ಕಾಲಿಟ್ಕೊಂಡು ಮುಂದೆ ಬರ್ತಿರ್ತೀರಾ. ದಯವಿಟ್ಟು ಯಾವುದೇ ಆಗಲಿ ಫೋನ್ಪೇ, ಗೂಗಲ್ ಪೇ ಬಂದರೆ ನೀವು ಸಕ್ಸಸ್ಫುಲಿ ಅಂತ ಬಂದರೆ ನಂಬಬೇಡಿ. ಫಸ್ಟು ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಅಂತ ಕೇಳ್ತಾ, ಅವ್ರದ್ದು ಡೀಟೇಲ್ಸಲ್ಲಿ ಹಾಕಿರ್ತೀನಿ ನೋಡಿ. ಅದೊಂದನ್ನ ನಾನು ಯಾಕಂದರೆ ನನಗೆ ಅದೊಂದು ಅನುಭವ ಅನಿಸ್ತು, ಅದನ್ನೇ ನಿಮ್ಮ ಮುಂದೆ ಹೇಳ್ಕೋಬೇಕು. ಜನ ಹೆಂಗಿರ್ತಾರೆ ಅಂತ 95% ಓಕೆ ಆಗಿದೆ ಫ್ರೆಂಡ್ಸ್. ಯಾರು ನಾವು ನಾನೊಂದು ಪಾಲಿಸಿ ಅಂದ್ಕೊಂಡಿದ್ದೆ, ನಾವು ಹೆಂಗಿರ್ತೀವೋ ಜನ ಹಂಗಿರ್ತಾರೆ. ನಾವು ಕೆಟ್ಟದ್ದು ಮಾಡಿದ್ರೆ, ಕೆಟ್ಟದ್ದು ನಾವು ಮನುಷ್ಯರು ನೋಡಿದ್ರೆ ಅವರು ಕೆಟ್ಟೋರ್ ಥರ ನಮ್ಗೆ ಕಾಣ್ತಾರೆ. ನನ್ನ ಮುಂದೆ ಯಾರು ಕೆಟ್ಟೋರು ಅನ್ಸಲ್ಲ. ಯಾಕೆಂದ್ರೆ ನಾನು ಆ ಥರ ಯಾರು ಕೆಟ್ಟೋರು ಅಂತ ತಿಂಕು ಮಾಡಲ್ಲ. ಹಂಗಿರುವಾಗ ಇವಳು ನನಗೆ ಟೋಪಿ ಹಾಕ್ಬಿಟ್ಲಲ್ಲ, ನನಗೆ ಅದು ಒಂದು ಶಾಕು. ಯಾಕಂದ್ರೆ ನಾವು 8-10 ವರ್ಷದಿಂದ ಸುಮಾರು ಎದೆದ್ರಿಗೆ ಇಸ್ಕೊಂಡು ಮೋಸ ಮಾಡಿರೋದು ಬೇರೆ, ಆಮೇಲೆ ಕೊಡಲ್ಲ ಅಂತ ಹೇಳಿರೋದು ಬೇರೆ. ಆದರೆ ಇವಳು ಅಷ್ಟು ಮಾತಾಡಿ ಆ ಟ್ರ್ಯಾಕಲ್ಲಿ ಈ ಥರ ಮೋಸ ಮಾಡಿದ್ರನ್ನ ನಾನಂತೂ ಇವತ್ತೇ ನೋಡಿದ್ದು. ದಯವಿಟ್ಟು ಎಲ್ಲರೂ ವ್ಯವಹಾರದಲ್ಲಿ ಇರ್ತೀರಾ, ಎಲ್ಲರೂ ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ತಿರ್ತೀರಾ. ಇಂಥ ಜನಗಳು ಖಂಡಿತ ಇದ್ದೇ ಇರ್ತಾರೆ. ಇವತ್ತು ನಾನು ಇಷ್ಟು ಎಚ್ಚೆತ್ಕೊಳ್ಳೋ ಕಾರಣ, ಇದೇ ಥರ ಒಬ್ಬರು ಯೂಟ್ಯೂಬರು
ನಮಗೆ ಹೇಳಿದ್ರು. ಬಟ್ ಅದು ನನ್ನ ಮೈಂಡಲ್ಲಿ ಇತ್ತು. ಅವ್ರು ಹೇಳಿದ್ದಕ್ಕೇನೆ ನಾನು ಟಕ್ ಅಂತ 4ಕ್ಕೆ ಸರಿಗೆ ಎಚ್ಚೆತ್ಕೊಂಡೆ. ನಿಜವಾಗ್ಲೂ ಸುಮಾರು ಹೇಳ್ಬೇಕು ಅಂದರೆ ಅವಳು ಐಟಮ್ಸ್ ಕಳ್ಸಿದ್ಕೆ ಜಾಸ್ತಿ ಐಟಮ್ಸು ಕಳಿಸು, ದುಡ್ಡು ಕಳಿಸು, ಆ ಥರ ಆಗ್ಬಿಡೋದು. ಸ್ವಲ್ಪ ಒಂಚೂರು ಪ್ರಿಪೇರ್ ಆಗಿದ್ದಕ್ಕೆ ದುಡ್ಡು ಉಳಿತು, ಇಂಥವ್ರನ್ನ ಹಿಡ್ದಾಕ್ತೋ. ಸೊ ಹಂಗಿರುವಾಗ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ. ಯಾರು ಏನೇ ಆದರೂ ನಂಬಕ್ಕೆ ಹೋಗಬೇಡಿ. ಎಷ್ಟೇ 90% ನಂಬಿದ್ರು 1%ಅಲ್ಲಿ ಅವರ ನಿಜವಾದ ಇನ್ನೂ ಒಂದೊಂದು ಮುಖ ಇರುತ್ತೆ ಅಂತ ನೋಡಿ ಎಲ್ಲ ಅಬ್ಸರ್ವ್ ಮಾಡಿ. ಯಾಕಂದರೆ ಜೊತೆಲೇ ಇದ್ದು ಕತ್ಕುಯ್ಯೋ ಜನ ಇರಬೇಕಾದ್ರೆ ಎಲ್ಲೋ ಇದ್ದು ಏನೋ ಮಾಡೋರನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾರೇನೋ ಹೇಳಿದ್ರು, ಯಾರೇನೋ ಮಾಡ್ತಾವ್ರೆ, ನಾವು ಮಾಡಬೇಕು ಅನ್ನೋದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಅವಳದೆಲ್ಲ ಡೀಟೇಲ್ಸ್ ಹಾಕ್ತೀನಿ. ನಾನು ಎಲ್ಲರ ಬಗ್ಗೆ ಹೇಳಲ್ಲ, ಅವಳಿಗೂ ನಾವು ನೇರ ಮಾತಾಡಿದ್ದೀವಿ. ತಪ್ಪು ಅಂತ ಗೊತ್ತಾದ್ಮೇಲೆ ಸಾರಿ ಕೇಳಬೇಕು. ಇಲ್ಲ ನಾನು ವಿಧಿ ಇಲ್ಲ ಅಂದಾಗ ನಾನೇ ಕೊಡ್ತಾ ಇದ್ದೆ. ನಾನು ಹೇಳಿದ್ದೀನಿ ಸ್ಯಾನಿಟರಿ ಪ್ಯಾಡ್ ನಾನು ವಿಡಿಯೋ ಮಾಡಿದಾಗ ನಿಮ್ಗೆ ಯಾರಿಗಾನ ಅವಶ್ಯಕತೆ ಇದ್ದಾಗ ಹೇಳಿ, ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದಾಗ ಕೂಡ ನೀನು 6 ಪೀಸ್ ತೊಗೊಂಡಿದ್ಯಲ್ಲ ಮೋಸ ಮಾಡಿ. ನಿನಗೆ ಎಷ್ಟು? ನನ್ನ ಕಂಪ್ನಿಯನ್ನು ಫ್ರೀ ಕೊಡ್ತಾನ ಹೇಳಿ? ಅದು ಸ್ಯಾನಿಟರಿ ಬಗ್ಗೆ ಅಷ್ಟು ಓಪನ್ ಆಗಿ ವಿಡಿಯೋ ಮಾಡಿದ್ದೀನಲ್ಲ, ನೀವು ಮಾನ ಮರ್ಯಾದೆ ಬೇಡವಾ? ಅವ್ರಿಗೆ 6 ಸ್ಯಾನಿಟರಿ ಪ್ಯಾಡ್ ಯೂಸ್ಕೊಂಡು ನನ್ನ ಹತ್ರ ಸಾವಿರಾರು ರೂಪಾಯಿ ಐಟಮ್ಸ್ ತೊಗೊಂಡು ನನ್ನ ಹತ್ರನೇ ದುಡ್ಡು ಇಸ್ಕೊಳ್ಳಿರೋ ಫ್ರಾಡಿನ ಎಂಥವ್ರು ಇರಬೇಕು. ಹಂಗಾಗಿ ಇದೊಂದು ವಿಡಿಯೋ ಮಾಡು, ಇದನ್ನ ಸ್ವಲ್ಪ ಹೇಳು ಅಂತ ಎಲ್ಲರೂ ಹೇಳ್ತಿರೋದಕ್ಕೋಸ್ಕರ ನನಗೂ ಅದಂತು. ಎಲ್ಲರೂ ನನಗಾಗಿದ್ದ ಕೆಲಸ ಯಾರಿಗೂ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದೊಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ಎಲ್ಲರೂ ಕಮೆಂಟ್ ಮಾಡಿದ್ರು ಪರವಾಗಿಲ್ಲ, ನಿಮ್ಮ ಮೈಂಡಲ್ಲಿ ಅಪ್ಡೇಟ್ ಆಗಿ ಎಲ್ಲ ಏನು ಹೇಳ್ತಾರೆ. ಸೊ ಫ್ರೆಂಡ್ಸ್, ಇವಳ ಬಗ್ಗೆ ಹೇಳಬೇಕು ಅಂತಲೇ ವಿಡಿಯೋ ಮಾಡಿರೋದು. ದಯವಿಟ್ಟು ಅವಳದು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಆ ಫೋನ್ ನಂಬರ್ ಪ್ರತಿಯೊಬ್ಬರು ಸೇವ್ ಮಾಡ್ಕೊಂಡು ವಾಚ್ ಮಾಡ್ತಾ ಇರಿ. ನನಗೆ ಮಾಡ್ದಂಗೆ ಅವಳು ಮಾಡಿರ್ತಾಳೆ. ಇವತ್ತು ನಾನು ಬಿಟ್ಟಿರ್ಬೋದು, ಇನ್ನೊಬ್ರು ಬಿಡೋದಿಲ್ಲ, ಸಿಗಾಕೋತಾಳೆ ಅಂತ ಹೇಳ್ತಾ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.